ಏನ್ ತಾತ ಹಾಗೆ ನೋಡ್ತಿದ್ದೀರಾ? ನೀವಿಬ್ರು ಏನೋ ಸೀಕ್ರೆಟ್ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡದ್ನಾ? ನಾವೆಲ್ಲ ಸೀಕ್ರೆಟ್ ಮಾತಾಡೋದು ಏನಿದೆಯಮ್ಮ, ಅದೇನಿದ್ರು ನಿನ್ನಂಥ ಜಂಜಿಗಳು ಮಾಡ್ಬೋದಷ್ಟೇ. ನಮ್ಮ ಮಧ್ಯನೂ ಅಂತ ಸೀಕ್ರೆಟ್ ಎಲ್ಲ ಏನೂ ಇಲ್ಲ ಬಿಡಿ ತಾತ, ಎಲ್ಲ ಕುಲ್ಲಂ ಕುಲ್ಲ. ನೀವು ಹೀಗೆ ಮಾತಾಡ್ತಾ ಮಾತ್ರೆ ತಗೊಳ್ಳೋದನ್ನ ಮರಿತೀರಾ ಅಂತಾನೆ ನಾನೇ ತಗೊಂಡು ಬಂದೆ. ತಗೊಳ್ಳಿ, ಮಾತ್ರೆ ನುಂಗಿ ಹಾಲು ಕುಡೀರಿ. ತಗೊಳ್ಳಿ ಹಾಲು. ನೋಡಿದ್ರಪ್ಪ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಾಳೆ ಅಂತ. ನಾವು ಮರೆತರೂ ಅವಳು ಮಾತ್ರ ಮರೆಯೋದಿಲ್ಲ. ಯಾವ್ಯಾವ ಟೈಮಿಗೆ ಏನು ಕೊಡಬೇಕು ಅಂತ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ. ಹೌದು ಗಿರಿ, ಅವಳು ಮಾಡ್ತಾ ಇರೋ ಸೇವೆಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ. ಲಕ್ಷ್ಮಿ, ನಿನ್ನಿಂದ ತುಂಬ ಉಪಕಾರ ಆಯಿತು ಕಣಮ್ಮ. ತಾತ, ನಾನು ಇವಾಗ ಏನಂತದ್ದು ಮಾಡಿದೆ ಅಂತ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ದೊಡ್ಡ ಕೆಲಸ ಮಾಡಿದಾಗ ದೊಡ್ಡ ಮಾತು ಹೇಳಲೇಬೇಕಲ್ವ ಲಕ್ಷ್ಮಿ. ಇವತ್ತು ನಮ್ಮ ದೇವಕಿ ಇದ್ದ ಸ್ಥಿತಿನಲ್ಲಿ ಅವಳು ಖಂಡಿತ ಬಂದು ಊಟ ಮಾಡ್ತಾಳೆ ಅಂತ ನನಗೆ ಅನಿಸಲಿಲ್ಲ. ನೀನು ಅವಳನ್ನು ಕರ್ಕೊಂಡು ಬಂದು ಊಟ ಮಾಡಿಸ್ದೆ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇರೋದು. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ತಾತ? ಈ ಮನೆ ಸೊಸೆಯಾಗಿ ಮನೆಯವ್ರನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಈಗಿನ ಕಾಲದಲ್ಲಿ ಮನೆ ಕಾಲಿಟ್ಟು ಕೂಡಲೇ ಸಂಸಾರನ ಒಡೆಯೋರ ಮಧ್ಯೆ ಕುಟುಂಬ ಸಂಬಂಧ ಅಂತ ನೀನು ಓಡಾಡೋದು ನೋಡಿದರೆ ತುಂಬ ಖುಷಿಯಾಗುತ್ತಮ್ಮ. ಇಲ್ಲ ಮಾವ, ಇಷ್ಟು ದೊಡ್ಡ ಕುಟುಂಬದಲ್ಲಿ ನಿಮ್ಮೆಲ್ಲರೂ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿರೋದೇ ನನ್ನ ಪುಣ್ಯ. ಅದಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಸರಿ, ನಿಮ್ಮಿಬ್ರದ್ದು ಮಾತು ಮುಗ್ದಿದ್ರೆ ತಾತ ನೀವು ಮಲ್ಕೊಳ್ಳಿ ಸಾಕು. ಮಾವ, ಅತ್ತೆ ಕಾಯ್ತಿರ್ತಾರೆ, ನೀವು ಹೊರಡಿ. ಗಿರಿ, ನನ್ನ ಮೊಮ್ಮಗಳಿಗೂ ಇಷ್ಟೇ ವಯಸ್ಸಾಗಿರ್ಬೇಕಲ್ವಾ? ಅವಳನ್ನು ನೋಡೋ ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಏನಾಯ್ತಮ್ಮ ಅಮೃತ? ತುಂಬ ವಾಂತಿ ಆಗ್ತಿದೆ ಅತ್ತೆ. ಗೊತ್ತಾಯ್ತು ಬಿಡಮ್ಮ, ಈ ಸಮಯದಲ್ಲೆಲ್ಲ ಹೀಗೆ ಆಗೋದು. ಅಂದಹಾಗೆ ಈ ತಿಂಗಳು ನೀನು ಹೊರಗಾದಿಯೇನಮ್ಮ? ಇನ್ನೂ ಇಲ್ಲ ಅತ್ತೆ. ಹಾಗಾದ್ರೆ ಆಗಿ ಎಷ್ಟು ದಿವಸ ಆಯ್ತು? ಯಾಕತ್ತೆ ಹೀಗೆಲ್ಲ ಕೇಳ್ತಿದ್ದೀರಾ? ನಾನು ವಾಂತಿ ಮಾಡೋದಕ್ಕೂ ಇದಕ್ಕೂ ಏನು ಸಂಬಂಧ? ಏನು ಇಲ್ಲಮ್ಮ, ಸುಮ್ಮನೆ ಹಾಗೆ ವಿಚಾರಿಸಿದೆ ಅಷ್ಟೇ. ಹೋಗ್ಲಿ, ನಿನಗೆ ತಲೆ ಸುತ್ತ ಹೋಗೇನಾದರೂ ಆಗ್ತಿದೆಯಾ? ಅತ್ತೆ, ನನಗೆ ತುಂಬ ಸುಸ್ತಾಗ್ತಾ ಇದೆ. ನಾನು ಹೋಗಿ ಮಲ್ಕೋತೀನಿ. ಅಕ್ಕ, ಏನಾದರೂ ಕನ್ಫರ್ಮ್ ಆಯ್ತಾ? ಇನ್ನೂ ಕನ್ಫ್ಯೂಷನಲ್ಲೇ ಇದೆಯಾ? ಏನು ಅಂತಾನೆ ಗೊತ್ತಾಗ್ತಾ ಇಲ್ವೋ. ಆದರೆ ಇವಳು ವಾಂತಿ ಮಾಡಿದ್ದು ಮನಸ್ಸಿಲ್ಲದೆ ಇರಿಟೇಷನ್ನಲ್ಲಿ ಮಾತಾಡ್ತಾ ಇರೋದನ್ನೆಲ್ಲ ನೋಡ್ತಿದ್ರೆ ಅದೇ ನಿಜ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಆದರೆ ಈಗಲೇ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ವೋ. ಸರಿ, ಏನು ಅಂತ ತಿಳ್ಕೊಂಡು ನನಗೆ ತಿಳಿಸು. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ.